ಮಾತಾಡ್ತಾ ಇದ್ವಿ ಸಿಎಂ ಕುರ್ಚಿ ಫೈಟ್ಗೆ ಮತ್ತೊಂದು ರಣರೋಚಕ ಟ್ವಿಸ್ಟ್ ಸಿಕ್ಕಿಬಿಟ್ಟಿದೆ. ಅಧಿವೇಶನದ ಹೊತ್ತಲ್ಲೇ ನಾವು ಮೊನ್ನೆ ಕೂಡ ಹೇಳ್ತಾ ಇದ್ವಿ ಅಧಿವೇಶನ ಮುಗಿಯೋದ್ರೊಳಗಡೆ ದೆಹಲಿಯಲ್ಲಿ ಒಂದು ಮೀಟಿಂಗ್ ಆಗುತ್ತೆ ಅಂತ. ಅದೀಗ ಸತ್ಯ ಆಗ್ತಾ ಇದೆ. ಅಧಿವೇಶನ ಹೊತ್ತಲ್ಲಿ ಡಿಕೆಶಿ ಆಪ್ತರಿಂದ ದೆಹಲಿ ಯಾತ್ರೆ ಕೈಗೊಂಡಿದ್ದಾರೆ. ವೋಟ್ ಚೋರಿ ಕಾರ್ಯಕ್ರಮ ನೆಪದಲ್ಲಿ ವರಿಷ್ಠರನ್ನ ಭೇಟಿ ಆಗ್ತಾರೆ. ಆದ್ರೆ ಅಲ್ಲಿ ಚರ್ಚೆ ಆಗೋದು ವೋಟ್ ಚೋರಿ ವಿಚಾರ ಅಲ್ಲ, ಸಿಎಂ ಆಗಬೇಕು ಅಥವಾ ಸಿಎಂಎ ಮುಂದುವರಿಬೇಕು ಅನ್ನುವಂಥ ವಿಚಾರ. ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರಂತೆ ವರಿಷ್ಠರು. ರವಿ ಗಣಿಗ, ಕದಲೂರು ಉದಯ್ ಸೇರಿ ಹಲವರಿಂದ ದೆಹಲಿಗೆ ಭೇಟಿ ನೀಡಲಾಗ್ತಾ ಇದೆ. ಮತ್ತೊಂದು ಸುತ್ತಿನ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ. ಬಲಾಬಲದ ಮೂಲಕ ಹೈಕಮಾಂಡ್ಗೆ ಡಿಕೆಶಿ ಸಂದೇಶವನ್ನು ನೀಡ್ತಾರಾ ಅನ್ನುವಂಥ ಪ್ರಶ್ನೆ. ನಾವು ಆಗ ಹೇಳ್ತಾ ಇದ್ವಿ ನನ್ನ ಹತ್ರ 100 ಜನ MLA-ಗಳಿದ್ದಾರೆ, ಡೋಂಟ್ ವರಿ ಅಂತ ಉಳಿದವರಿಗೆ ಹೇಳ್ತಾ ಇದ್ರು DCM ಅಂತ ಹೇಳಿ. ಅವರ ಕಡೆಯವರೇ ಇದೀಗ ದೆಹಲಿಗೆ ಹೋಗ್ತಾ ಇದ್ದಾರೆ. ಅಂದರೆ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅಥವಾ ಸೋನಿಯಾ ಗಾಂಧಿ ಹತ್ರ ಅಥವಾ ಖರ್ಗೆ ಹತ್ರ ಅವರ ಮನವೊಲಿಸುವ ಪ್ರಯತ್ನವನ್ನ ಮಾಡ್ತಾರೋ ಅಥವಾ ಧಮಕಿ ಕೊಡ್ತಾರೋ ಗೊತ್ತಿಲ್ಲ. ನೀವೆಲ್ಲಾದರೂ ನಮ್ಮ DKಶಿ ಅವರನ್ನ CM ಮಾಡದೇ ಇದ್ರೆ ನಾವೆಲ್ಲರೂ ಕಾಂಗ್ರೆಸ್ ತೊರಿತೀವಿ, ಸರ್ಕಾರವನ್ನ ಬೀಳಿಸ್ತೀವಿ ಅಂತ ಹೇಳಿ ಧಮಕಿ ಕೊಡಬಹುದಾ ಅನ್ನುವಂಥ ಪ್ರಶ್ನೆ ಇಲ್ಲಿ. ಸೊ ಅಂತೂ ಇಂತೂ ನಾವು ಹೇಳ್ದಂಗೆ ಅಧಿವೇಶನ ಮುಗಿಯೋದ್ರೊಳಗಡೆ ದೆಹಲಿಯಿಂದ ಬುಲಾವ್ ಬಂದಿದೆಯೋ ಅಥವಾ ಇವರೇ ದೆಹಲಿಗೆ ಹೋಗ್ತಾ ಇದ್ದಾರೋ ಗೊತ್ತಿಲ್ಲ. ಆದರೆ ದೆಹಲಿಯಲ್ಲಿ ಮೀಟಿಂಗ್ ಆಗೋದಂತೂ ಪಕ್ಕಾ ಆಗಿಬಿಟ್ಟಿದೆ. ಇನ್ನು ಮತ್ತಷ್ಟು ಅಪ್ಡೇಟ್ಸ್ಗಳನ್ನು ನೋಡೋದಾದ್ರೆ ಅಧಿವೇಶನದಲ್ಲಿ ಕೈ ಡಿನ್ನರ್ ಮೀಟಿಂಗ್ ಪ್ರತಿಧ್ವನಿಸ್ತಾ ಇದೆ. ಕೈ ನಾಯಕರು ರಾತ್ರಿ ಎಲ್ಲ ಡಿನ್ನರ್ ಮೀಟಿಂಗ್ ಮಾಡ್ತಾರೆ, ಬೆಳಿಗ್ಗೆ ಟಿಫಿನ್ ಮೀಟಿಂಗ್ ಮಾಡ್ತಾರೆ. ಸದನದಲ್ಲಿ ಯಾರು ಸರಿಯಾಗಿ ಉತ್ತರವನ್ನೇ ಕೊಡೋದಿಲ್ಲ. ಅಧಿವೇಶನದಲ್ಲಿ ಚರ್ಚೆ ಮಾಡೋಕೆ ಆಗಲ್ಲ, ಸಭೆಗೆ ಹೋಗ್ತಾರೆ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿಯನ್ನ ಮಾಡಿದ್ದಾರಂತೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಬಹಳಷ್ಟು ಗೊಂದಲಗಳಿವೆ, ಸದನ ಸರಿಯಾಗಿ ನಡೆದಿದ್ರೆ ಹೀಗೆಲ್ಲ ನಡೆಯುತ್ತಿರಲಿಲ್ಲ. 2 ತಿಂಗಳ ಗೃಹಲಕ್ಷ್ಮಿ ಹಣ ಯಾಮಾರಿಸಿದೆ ಈ ಸರ್ಕಾರ. ಗೃಹಲಕ್ಷ್ಮಿ ಹಣ ವಿಳಂಬದ ಬಗ್ಗೆ ಪ್ರಸ್ತಾಪಿಸಿದ ಅಶೋಕ್ ಹಣ ಹಾಕುತ್ತೇವೆ ಎಂದು ಸುಳ್ಳು ಹೇಳುತ್ತಾರೆ ಬಂದಿದ್ದಾರೆ. ವಿರೋಧ ಪಕ್ಷ ಇರೋದೇ ಸುಳ್ಳು ಹೇಳೋಕೆ ಅಂತ CM ಕೂಡ ಗುಡುಗಿದ್ದಾರಂತೆ. ಅಶೋಕ್ ಆರೋಪಕ್ಕೆ CM ಸಿದ್ದರಾಮಯ್ಯ ತಿರುಗೇಟನ್ನು ನೀಡಿದ್ದಾರೆ. ನೋಡಿ, ಒಟ್ಟಾರೆಯಾಗಿ ಈ ಅಧಿವೇಶನ ಪೂರ್ತಿ ನಾವು ಹೇಳ್ದಂಗೆ ಈ ಯಾರು CM ಆಗ್ತಾರೆ ಕುರ್ಚಿ ಕದನವೇ ಅರ್ಧಕ್ಕರ್ಧ ನುಂಗ್ತಾ ಇದೆ. ಡಿನ್ನರ್ ಮೀಟಿಂಗ್ ಬಗ್ಗೆ ಚರ್ಚೆ ಆಗಿದೆ ಅಂತೆ. ಅಶೋಕ್ ಅವರು ಮಾತಾಡಿದ್ದಾರೆ, ನೋಡ್ಕೊಂಡು ಬರೋಣ. ಏನು ಇದಿಲ್ಲ, ನೀವು ರಾತ್ರಿ ಎಲ್ಲ ನೀವು ಏನು ಮಾಡ್ತೀರಾ, ಡಿನ್ನರ್ ಪಾಲಿಟಿಕ್ಸ್ ಕರೆದು ಬಿಡ್ತೀರಾ. ಡಿನ್ನರ್ ಪಾಲಿಟಿಕ್ಸ್ ರಾತ್ರಿ 1 ಗಂಟೆ ಇಲ್ಲ ಅಧ್ಯಕ್ಷರು, ಅದೇ ಪ್ರಾಬ್ಲಮ್ಮು. 11-12 ಗಂಟೆಗೆ ಬಿಡ್ತಾರೆ ಇವರು. ಅವ್ರು ರೆಡಿ ಆಗಲ್ಲ. ಬೆಳಗ್ಗೆ ಅವ್ರಿಗೇನು ಕ್ಲಾರಿಫಿಕೇಶನ್ ಅವ್ರು ಸರಿಯಾಗಿ ತಗೊಬೇಕಲ್ಲ, ಬಂದು ಏನೂ ಇಲ್ಲ, ಡೈರೆಕ್ಟ್ ಆಗಿ ಬಂದ್ಬಿಡ್ತಾರೆ. ಅದರಿಂದ ಇಲ್ಲಿ ಯಾರು ಹೇಳೋರು ಕೇಳೋರು ಇಲ್ವಾ? ನೀವಾದ್ರೂ ಅವ್ರಿಗೆ ಹೇಳ್ಬೇಕು, ಯಾಕಿಂತ ಉತ್ತರ ಕೊಡ್ತಾರೆ. ಏನ್ ಕೊಡ್ತೀರಾ ಅವ್ರಿಗೆ? ಪನಿಷ್ಮೆಂಟ್ ಏನು? ನಾವೇನ ಕುಚ್ಚುತ್ತೀವಿ ಮೊನ್ನೆ ಮಾಡಿದ್ರೆ ಏನಪ್ಪ ಸರ್ಕಾರದ ಮಂತ್ರಿ ಮೇಲೆ ಮಾಡ್ತೀರಾ ಅಂತೀರಾ. ಇಲ್ಲಿ ನನಗೆ ಹೇಳೋದು, ಇವ್ರು ಯಾಕೋ ನನಗನ್ಸೋದು ಈ ಸರ್ಕಾರದಲ್ಲಿ ಯಾಕೋ ಗೊಂದಲ ಇದ್ದಂಗೆ ಕಾಣ್ತೈತೆ. ಅದರಿಂದ ನಾನು ಮುಖ್ಯಮಂತ್ರಿಗೆ ಹೇಳೋದು, ಈ ನೈಟ್ ಡಿನ್ನರ್ಗಳನ್ನೆಲ್ಲ ಸ್ವಲ್ಪ ನೀವು ಅಟ್ಲೀಸ್ಟ್ ಇನ್ನೊಂದು 10 ದಿನ ಕಟ್ ಮಾಡಿಬಿಡಿ. ನಮ್ಮ ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟರ್, ಅವರಾದರೂ ಪೊಲೀಸ್ ಬಂದೋಬಸ್ತ್ ಮಾಡೋದು ಬೀಗ ಹಾಕ್ಸ್ಬಿಡಿ ಈ ಡಿನ್ನರ್ಗಳಿಗೆಲ್ಲ. ಸದನ ಸರಿಯಾಗಿ ನಡೀತದೆ. ಇವರೆಲ್ಲ ಹೋಗೋದು ನಾನು ನೋಡಿದೆ, ನಮ್ಮ ಪಕ್ಕದ ರೂಮು ಕೇಳಿದೆ ಏನಪ್ಪ ಅಂತ. ಹೆಸರು ಹೇಳೋದು ಬೇಡ. ರಾತ್ರಿ ಇಲ್ಲ ನಾನು ಎರಡೂ ತಪ್ಪಿಸ್ಬೇಕು, ಅಲ್ಲಿ ಓದಂಗೂ ಓದಂಗೂ. ಹೆಬ್ಬಾಳ್ಕರ್ ಅವರು ಉತ್ತರ ಕೊಟ್ಟಿದ್ದಾರೆ. ಆಗಸ್ಟ್ವರೆಗೆ ಗೃಹಲಕ್ಷ್ಮಿ ಹಣನ ಸಂದಾಯ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಅವರು ಮಾನ್ಯ ಸದಸ್ಯರು ಹೇಳ್ತಾರೆ ಫೆಬ್ರವರಿ ಕೊಡಲಿಲ್ಲ ಅಂತ. ಫೆಬ್ರವರಿ ಮತ್ತು ಮಾರ್ಚ್ನೆಲ್ಲ ಮಾರ್ಚ್ನಲ್ಲಿ ಬಂದಿಲ್ಲ ಅಂತ ಹೇಳ್ತಾರೆ. ಅವರು ಮಂತ್ರಿಗಳಿದಾರ, ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲ ಅಂತ ಅನಿಸುತ್ತೆ. ನನಗೆ ಅರ್ಥ ಆಯಿತು ಅವ್ರಿಗೆ ಹೇಳಿದ್ದು. ಫೆಬ್ರವರಿ ಮಾರ್ಚ್ನಲ್ಲಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಕೊಡದೆ ಹೋದರೆ ಕೂಡಲೇ ಕೊಡಿಸೋಣ. ಒಂದು ವೇಳೆ ಕೊಡದೆ ಹೋದರೆ ಕೂಡಲೇ ಕೊಡಿಸೋಣ. ಅವ್ರು ಹೇಳಿರ್ತಕ್ಕಂಥದ್ದು ಮಾರ್ಚ್ ಏಪ್ರಿಲ್ನಲ್ಲಿ ಅವ್ರ ಗಮನಕ್ಕೆ ತಂದಿರ್ತಾರೆ. ನನ್ನ ಪ್ರಕಾರ ಆಗಸ್ಟ್ವರೆಗೆ ರಿಲೀಸ್ ಮಾಡಿದ್ದೀವಿ ನಾವು ದುಡ್ಡನ್ನು.
ಆಗಸ್ಟ್ವರೆಗೂ ಕೂಡ ರಿಲೀಸ್ ಮಾಡಿದ್ದೀವಿ. ಯಾವಾಗಲೂ 2 ತಿಂಗಳು ವ್ಯತ್ಯಾಸ ಇರ್ತದೆ. ಆದರೆ ಆಗಸ್ಟ್ನಲ್ಲಿ ರಿಲೀಸ್ ಮಾಡಿದ್ದೀವಿ. ಸೆಪ್ಟೆಂಬರು ಅಕ್ಟೋಬರು ಅದು ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಸೊ ಇದು ನೀವು ಬಂದಿಲ್ಲ ಅಂತ ಹೇಳಿದ್ರೆ ಕೂಡಲೇ ಕೊಡಿಸ್ತಕ್ಕಂಥ ಕೆಲಸ ಮಾಡೋಣ. ನೀವು ಕೊಡಲ್ಲ ಅನ್ನುವಂತ ವಾದ ಅಲ್ಲ, ಸರ್ಕಾರ ಕೊಡಲೇಬೇಕು. ಒಂದು ನಿಮಿಷ ಸರ್, ಕೊಡಲ್ಲ ಅಂತಲ್ಲ, ಸದನದಕ್ಕೆ ಸುಳ್ಳು ಹೇಳಿದ್ರಿಂದ ಸದನಕ್ಕೆ ಇದು ಹಕ್ಕುಚ್ಯುತಿ ಆಗಿದೆಯಾ ಅಥವಾ ಸದನಕ್ಕೆ ಅಗೌರವ ತೋರಿಸಿದಿರಾ ಅಂತ ಹೇಳಿ. ಯಾಕೆಂದ್ರೆ ನಾವು ಪದೇ ಹೇಳಿದ್ವಿ, ನೀವು ಆಗಸ್ಟ್ ತನಕ ಕೊಟ್ಟಿರೋದು ಹೌದು, ಆದ್ರೆ ಫೆಬ್ರವರಿ ಮತ್ತು ಮಾರ್ಚ್ ಕೊಟ್ಟಿಲ್ಲ ಅನ್ನೋದನ್ನ ಅವರು ಸ್ಪಷ್ಟ ಹೇಳ್ತಾ ಇದ್ದಾರೆ ಅಂತ ಅಂದಾಗ್ಲೂ ಕೂಡ ಅದನ್ನ ಅವ್ರಿಲ್ಲ ನಾವು ಕೊಟ್ಟಿದೀವಿ ಅಂತ ಹೇಳಿದ್ರು. ಇದನ್ನ ಈಗ ಹಕ್ಕುಚ್ಯುತಿ ತಗೋತೀರೋ ಅಥವಾ ಸದನಕ್ಕೆ ದಿಕ್ ತಪ್ಪಿಸಿದಿರೋ ಅಂತ ಹೇಳಿ. ನೀವು ಕೊಡಲ್ಲ ಕೊಡ್ತೀವಿ ಅನ್ನೋ ವಾದ ಅಲ್ವೇ ಇಲ್ಲ. ಈಗ ಸದನದಲ್ಲಿ ಸಚಿವರು ಸುಳ್ಳು ಹೇಳ್ಬಿಟ್ರೆ ಏನ್ ಮಾಡೋದು? ಅಲ್ಲ, ಅದ್ಯಾಕೆ ಹಕ್ಕುಚ್ಯುತಿ? ಏನು ಹೇಳಿದ್ ಕೊಡ್ತೇವೆ ಅಂತ ಹೇಳ್ಬೇಕು. ಮತ್ತೆ ಇಷ್ಟೊಂದು ಚಿಂತನೆ ಒಂದ್ 2 ತಿಂಗಳು ಹೆಚ್ಚು ಕಮ್ಮಿ ಕೊಡ್ತಾರೆ ಅಧ್ಯಕ್ಷರೇ. ಗ್ಯಾರಂಟಿ ಯೋಜನೆ ವಿರೋಧ ಮಾಡ್ತಾರ್ತಾನೆ ಅವರು. ಓ ಶಿವಲಿಂಗಣ್ಣ, ನೀವು ವಿರೋಧ ಮಾಡ್ತೀರಿ. ಪೊಲಿಟಿಕಲೈಸ್ ಮಾಡಬೇಡಿ ಅಧ್ಯಕ್ಷರೇ, ಮುಖ್ಯಮಂತ್ರಿ ಇಲ್ಲ ಧೈರ್ಯವಾಗಿ ಒಂದ್ಸರಿ ಶಿವಲಿಂಗ ರಾಜಕೀಯ ಮಾಡುವಲ್ಲಿ ಏನು ಅರ್ಥ. ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಫೆಬ್ರವರಿ ಮಾರ್ಚ್ನಲ್ಲಿ ಬಂದಿಲ್ಲ ಅಂತ ಹೇಳ್ತಾರೆ. ಈ ವರ್ಷದ ಫೆಬ್ರವರಿ ಮಾರ್ಚ್ನಲ್ಲಿ ಬಂದಿಲ್ಲ ಅಂತ ಹೇಳ್ತಾರೆ. ಒಂದು ವೇಳೆ ಅದು ಅಕ್ಯುಚ್ಯುತಿ ಬರಲ್ಲ, ಅಕ್ಯುಚ್ಯುತಿ ಆಗೋದಿಲ್ಲ. ನಾವು ಒಂದು ವೇಳೆ ಕೊಡದೇ ಇದ್ರೆ, ಒಂದು ವೇಳೆ ಸೆಪ್ಟೆಂಬರ್ವರೆಗೂ ಕೊಟ್ಟಿದ್ದೀವಿ ನಾವು, ಒಂದು ವೇಳೆ ಬರದೇ ಇದ್ರೆ ಕೂಡಲೇ ಕೊಡೋ ರೀತಿಯಿಂದ ಅದನ್ನು ಚೆಕ್ ಮಾಡಬೇಕಾಗುತ್ತೆ, ಚೆಕಪ್ ಮಾಡಬೇಕಾಗುತ್ತೆ. ಅದನ್ನ ಸರ್ ಅದ್ರ ಬಗ್ಗೆ ನಮ್ ಡಿಸ್ಪ್ಯೂಟ್ ಇಲ್ಲ, ನೀವು ಕೊಡ್ತೀರಾ ಹೇಳಿದ್ರು ಅಂತ. ಹಂಗೆ ಸದನಕ್ಕೆ ಹೆಂಗ್ ತಪ್ಪು ಮಾಹಿತಿ ಹಂಗಾರೆ ಸುಳ್ಳೇ ಸುಳ್ಳ ಸರ್ಕಾರ ಈಗ ಮುಖ್ಯಮಂತ್ರಿ ಸುಳ್ಳು ಹೇಳಕ್ಕೆ ಅಂತ ಹೇಳಿದೆಯಲ್ಲ ನೀನು. ಸುನಿಲ್, ಹೇಳೋದೇ ಸುಳ್ಳು ಸರ್, ಇವಾಗ ಹಂಗಾಗ್ಬಿಟ್ಟೈತೆ. ಹೇಳದೆ ಸುಳ್ಳು ಅಲ್ಲ, ವಿರೋಧ ಪಕ್ಷ ಇರೋದೇ ಸುಳ್ಳು ಹೇಳಕ್ಕೆ ಅಂತ ಹೇಳಿದ್ದು ಅಶೋಕ ಮೊನ್ನೆ. ಅಲ್ಲ, ಸುಳ್ಳಿನ ತವರ ಮನೆಯನ್ನ ಬಿಜೆಪಿ ನೀವು ಕೇಳಿಸ್ಕೊಂಡಿದ್ದೀರಲ್ಲ, ಈಗ ಹೇಳೋರು ಯಾರು? ಸುಳ್ಳು ಹೇಳೋದಕ್ಕೆ ವಿರೋಧ ಪಕ್ಷ ಇರೋದು ಅಂತ. ಸುಳ್ಳು ಹೇಳಕ್ಕೆ ವಿರೋಧ ಪಕ್ಷ ಇಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉತ್ತರ ಕೊಟ್ಟಿದ್ದಾರೆ. ಆಗಸ್ಟ್ವರೆಗೆ ಗೃಹಲಕ್ಷ್ಮಿ ಹಣನ ಸಂದಾಯ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಅವರು. ಮಾನ್ಯ